ಹಲೋ! ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಎಲ್ರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್. ಹಾಗೆ ಯಾರ್ಯಾರೆಲ್ಲ ನನ್ನ ವಿಡಿಯೋಸನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಎಲ್ರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇನ್ನು ಜೂನ್ ಆಲ್ಮೋಸ್ಟ್ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವಾ? ಹಾಗಾಗಿ ಎಲ್ಲಾ ಕಡೆ ನಮ್ಮ ಕಡೆ ಈ ಕೆಸುವಿನ ಎಲೆಗಳು ಕಾಮನ್ ಆಗಿ ಆಗ್ತಾ ಇರತ್ತೆ. ಈಗ ತೋಟ, ಗದ್ದೆ ಕಡೆ ಎಲ್ಲ ಬೆಳ್ಕೊಂಡಿರತ್ತೆ ನೀರ್ ಹೋಗೋ ಜಾಗದಲ್ಲೆಲ್ಲ. ಸೊ ಅದ್ರದ್ದು ಈ ಕೆಸುವಿನ ಎಲೆದು ನಮ್ ಕಡೆ ಕರಾವಳಿ ಫೇಮಸ್ ಅಂತಾನೆ ಹೇಳ್ಬಹುದು. ಪತ್ರೊಡೆ ಅಂತ ಕೇಳಿರ್ಬಹುದು ತುಂಬಾ ಜನ. ಪತ್ರೊಡೆ ಹಾಗೆ ಕೆಸುವಿನ ಸೊಪ್ಪಿನ ಕರ್ಕಲಿ, ಗೊಜ್ಜು ಅಂತ ಹೇಳ್ತೀವಿ. ಸೊ ಮಲೆನಾಡು ಕರಾವಳಿಲಂತೂ ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಮಾಡೇ ಮಾಡ್ತೀವಿ. ಹಾಗೆ ತುಂಬಾ ಟೇಸ್ಟಿ ಆಗಿರತ್ತೆ. ಹಾಗೆ ಕೆಸುವಿನ ಸೊಪ್ಪಿನಲ್ಲಿ ತುಂಬಾ ನ್ಯೂಟ್ರಿಷಿಯಸ್ ಬೆನಿಫಿಟ್ಸ್ ಕೂಡ ಇದೆ. ಅಂದ್ರೆ ಎಲೆ ಅಲ್ವಾ, ಸೊ ಗ್ರೀನ್ ಇದಾಗಿರೋದ್ರಿಂದ ವಿಟಮಿನ್ಸ್ ಎಲ್ಲ, ವಿಟಮಿನ್ ಎ, ವಿಟಮಿನ್ ಸಿ ರಿಚ್ ಆಗಿರುತ್ತೆ. ಹಾಗೇನೆ ಡೈಜೆಷನ್ಗೆ ತುಂಬಾ ಒಳ್ಳೇದು. ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ, ಬಟ್ ಲಿಮಿಟೆಡ್ ಅಲ್ಲಿ ತಿಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇವತ್ತು ಪತ್ರೊಡೆ, ಕೆಸುವಿನ ಸೊಪ್ಪಿನ ಪತ್ರೊಡೆ ರೆಸಿಪಿನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಅತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆ ಇವತ್ತು ಅಂದ್ರೆ ಇನ್ನೂ ಕೆಸು ಅಷ್ಟೊಂದು ಆಗಿಲ್ಲ, ಬಟ್ ಜಸ್ಟ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ 2-3 ವೆರೈಟಿ ಇರುತ್ತೆ. ಅಂದ್ರೆ ಈ ನಾರ್ಮಲ್ ಇದೆಲ್ಲ ನಾರ್ಮಲ್ ಕೆಸುವಿನ ಎಲೆ, ಇದ್ರಲ್ಲೂ ನೋಡ್ಕೊಂಡು ತಗೋಬೇಕಾಗತ್ತೆ. ಎಲ್ಲಾನು ಬರಲ್ಲ, ಅಂದ್ರೆ ಬಾಯಿ ಕಚ್ಚೋದು ಆ ತರ ಎಲ್ಲ ಆಗತ್ತೆ. ಸೊ ಕರಿ ಕೆಸು, ಮರಗೆಸು ಈ ತರ ಎಲ್ಲ ಆಗತ್ತೆ. ಈಗ ಮರಗೆಸು ತುಂಬಾ ಚೆನ್ನಾಗ್ ಆಗತ್ತೆ ಪತ್ರೊಡೆ, ಬಟ್ ಈಗ ತುಂಬಾ ಕಡಿಮೆ ಸಿಗೋದು, ಅಂದ್ರೆ ಮರದ ಮೇಲೆ ಆಗತ್ತೆ ಅದು. ಸೊ ಕರಿ ಕೆಸು ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ದಪ್ಪ ಬರುತ್ತೆ. ಅದ್ರ ಎಲೆದು ಚೆನ್ನಾಗಾಗತ್ತೆ ಪತ್ರೊಡೆ. ಸೊ ನಮ್ಗೆ 1-4 ಎಲೆ ಸಿಕ್ಕಿತ್ತು. ಆಮೇಲೆಲ್ಲ ನಾರ್ಮಲ್ ಗೊಜ್ಜು ಮಾಡ್ತಾರಲ್ವಾ, ಆ ಎಲೆನೆ ತಗೊಂಡ್ವಿ. ಸೊ ಅದ್ರದ್ದು ಪತ್ರೊಡೆ ರೆಸಿಪಿನ ತೋರಿಸ್ತಿದ್ದೀನಿ, ನೀವು ನೋಡಿ. ಪತ್ರೊಡೆ ಮಾಡಲಿಕ್ಕೆ ಒಂದಿಷ್ಟು ಕೆಸುವಿನ ಎಲೆಗಳನ್ನ ಕುಯ್ಕೊಬಂದು ಇಟ್ಕೊಂಡಿದೀವಿ. ಅಂದ್ರೆ ಕರಿ ಕೆಸುನೇ ಸಿಕ್ಕಿಲ್ಲ, ನಾರ್ಮಲ್ ಕೆಸು ಸಿಕ್ತು. ಸೊ ಅದನ್ನೇ ಇದ್ರಲ್ಲಿ ಸ್ವಲ್ಪ ದೊಡ್ಡ ಸೈಜನ್ನ ನೋಡಿ ಕುಯ್ಕೊಬಂದು ಇಟ್ಕೊಂಡಿದೀವಿ. ಆಮೇಲೆ ಇಲ್ಲಿ ನಾವು 4 ಜನರ ಅಳತೆಗೆ ಮಾಡ್ತಾ ಇರೋದು. ಸೊ ಒಂದು ಉದ್ದ ಲೋಟದಲ್ಲಿ 1 ಲೋಟ ಅಕ್ಕಿ, ಹಾಗೇನೆ ಒಂದು 4-5 ಸ್ಪೂನ್ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀವಿ, ಕ್ರಿಸ್ಪಿನೆಸ್ ಬರಲಿ ಅಂತ. ಆಮೇಲೆ ಮಸಾಲಕ್ಕೆ 1-2 ಸ್ಪೂನು ಕೊತ್ತಂಬರಿ, 1 ಸ್ಪೂನ್ ಉದ್ದಿನಬೇಳೆ, ಹಾಗೇನೆ 1-1.5 ಸ್ಪೂನಷ್ಟು ಜೀರಿಗೆ, 4 ಕಾಳು ಮೆಂತೆ, ಹಾಗೇನೆ ಒಂದು ಸಣ್ಣ ಇಂಗಿನ ಚೂರನ್ನ ಹಾಕಿ. ಆಮೇಲೆ ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಮೆಣಸು ಹಾಕ್ಬೋದು. ನಾವಿಲ್ಲಿ ಒಂದು 6-7 ಒಣಮೆಣಸನ್ನ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಆಮೇಲೆ ಇದಕ್ಕೆ ಹುಣಸೆ ಹಣ್ಣು, ಅಂದ್ರೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಅಂದ್ರೆ ಕೆಸುವಿನ ಎಲೆ ಸ್ವಲ್ಪ ಏನಾದರೂ ಬಾಯಿ ತುರ್ಕೆ ಎಲ್ಲ ಬರುತ್ತೆ ಕೆಲವೊಂದು, ಹಾಗಾಗಿ ಹುಳಿ ಅಂಶ ಇದ್ರೆ ಅಷ್ಟೊಂದು ತುರ್ಕೆ ಬರಲ್ಲ ಅಂತ. ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ. ಸೊ ಕಾಯಿ ತುರಿ ಮತ್ತೆ ಒಂದು ಸ್ವಲ್ಪ ಫುಲ್ ಮಸಾಲಾನ ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು, ಆಮೇಲೆ ನೆನೆಸಿಟ್ಟಂತಹ ಅಕ್ಕಿ ಹಾಗೆ ಕಡಲೆಬೇಳೆನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಬೀಸ್ಕೋಬೇಕು. ಅಂದರೆ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು, ಯಾಕೆಂದರೆ ಫುಲ್ ತೆಳ್ಳಗಾದರೆ ಚೆನ್ನಾಗಾಗಲ್ಲ. ಸೊ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಅಂದಾಜಿಗೆ ಹಾಕ್ತಾ ಇದ್ದೀವಿ. ಈ ಥರ ಬೀಸ್ಕೋಬೇಕು. ಅಂದರೆ ತುಂಬ ನೈಸಾಗಿ ಬೀಸೋದು ಬೇಡ, ಒಂದು ಸ್ವಲ್ಪ ತರ್ತರಿಯಾಗಿದ್ರೇ ಚೆನ್ನಾಗಿ ಬರುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಕೆಸುವಿನ ಎಲೆಗೆ ಈ ಥರ ಮಸಾಲಾನ ಹಚ್ಕೊಳ್ಳೋದು. ಸೊ ಇದ್ದಿದ್ರಲ್ಲಿ ದೊಡ್ಡ ಎಲೆನ ನೀವು ಸ್ಟಾರ್ಟಿಂಗಲ್ಲಿ ಫಸ್ಟ್ ಹಾಕ್ಕೊಳ್ಳಿ, ಅಂದರೆ ಉಲ್ಟಾ ಹಾಕ್ಕೋಬೇಕು. ಎಲೆ ಹಿಂದ್ಗಡೆ ಈ ಥರ ಹಚ್ಕೋಬೇಕು. ಮಸಾಲ ಈ ಕನ್ಸಿಸ್ಟೆನ್ಸಿ ಇದ್ದರೆ ಹಚ್ಚಲಿಕ್ಕೂ ಚೆನ್ನಾಗಿ ಬರುತ್ತೆ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಸೊ ಅದರ ಮೇಲ್ಗಡೆ ಇನ್ನೊಂದು ಎಲೆ ಈ ಥರ. ಸೊ ನೋಡಿ, ಹಿಂದ್ಗಡೆ ಈ ಥರ ಮಸಾಲಾನ ಹಚ್ಕೋಬೇಕು, ಫುಲ್ ಎಲೆಗೂ ಸ್ಪ್ರೆಡ್ ಆಗಬೇಕು. ಆಮೇಲೆ ಮೇಲ್ಗಡೆಯಿಂದ ಚಿಕ್ಕದ ಎಲೆ ಇದ್ರೂ ನಡೆಯುತ್ತೆ. ಸೊ ನೀವು ಫಸ್ಟ್ ಹಾಕ್ಕೊಳ್ಳೋ ಎಲೆ ಮಾತ್ರ ದೊಡ್ಡದಾಗಿರಲಿ. ಸೊ ಮಸಾಲಾನ ಫುಲ್ ಎಲೆಗೆ ಈ ಥರ ಎಲ್ಲ ಕಡೆನೂ ತಾಗೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಇದು ಖಾರ ಇದ್ದರೆ ಒಂಥರ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕೆಸುವಿನೆಲ್ಲೂ ಹೀಟ್ ಆಗಿರೋದ್ರಿಂದ ತುಂಬ ಖಾರ ಆದರೂ ಆಮೇಲೆ ಹೊಟ್ಟೆಲೆಲ್ಲ ಉರಿ ಬೀಳುತ್ತೆ. ಹಾಗಾಗಿ ಮೀಡಿಯಮ್ ಖಾರ ಇಟ್ಕೋಬೇಕು.
ಸೊ ನೋಡಿ ಈ ಥರ ನೆಕ್ಸ್ಟು ಈ ಸೈಡಿಂದ ಒಂದೊಂದು ಫೋಲ್ಡ್ ಮಾಡ್ಕೋಬೇಕು ಎಲೆನ. ಸೊ ಅದ್ರ ಮೇಲೇನು ಈ ಥರ ಮಸಾಲಾನ ಹಚ್ಬೇಕು. ಚೆನ್ನಾಗಿ ಬೈಂಡ್ ಆಗುತ್ತೆ ಅಂದ್ರೆ ಬಿಟ್ಟು ಹೋಗೋದಿಲ್ಲ ಅಂತ. ಸೊ ಇದು ಪತ್ರೊಡೆ ಮಾಡುವಾಗ ನಾವು ಈ ಎಲೆನ ಫೋಲ್ಡ್ ಮಾಡೋದೇ ಮೇನ್ ಆಗಿ ಒಂದು ಟೆಕ್ನಿಕ್ ಇರೋದು. ಇಲ್ಲಾಂದ್ರೆ ನೀವು ಆಮೇಲೆ ಕಟ್ ಮಾಡುವಾಗ ಎಲ್ಲ ಬಿಚ್ಚೋಗುತ್ತೆ. ಸೊ ಈ ಥರ ಫುಲ್ ಹಚ್ಕೊಂಡು ಮೇಲ್ಗಡೆಯಿಂದ ಮತ್ತೆ ಈ ಥರ ಒಂದು ಫೋಲ್ಡ್ ಮಾಡಿ ಅದಕ್ಕೆ ಮತ್ತೆ ಬೈಂಡ್ ಆಗಲಿ ಅಂತ ಮಸಾಲಾನ ಹಚ್ತಾ ಇದ್ದೀವಿ. ಆಮೇಲೆ ನಿಧಾನಕ್ಕೆ ಈ ಥರ ಟೈಟ್ ಆಗಿ ರೋಲ್ ಮಾಡ್ತಾ ಬರಬೇಕು. ಸೊ ನಿಧಾನಕ್ಕೆ ಅಂದರೆ ಸ್ವಲ್ಪ ಹುಷಾರಾಗಿ ಈ ಥರ ಒಂದು ರೋಲ್ ಮಾಡ್ಕೊಬಿಡ್ಬೇಕು. ಆಮೇಲೆ ಅದಕ್ಕೂ ಕೂಡ ಮೇಲಿಂದ ಒಂದು ಸ್ವಲ್ಪ ಜಾಸ್ತಿ ಏನು ಹಚ್ಚೋದು ಬೇಡ. ಒಂದು ಸ್ವಲ್ಪ ಎಲ್ಲ ಕಡೆ ತಾಗೋ ಥರ ಈ ಥರ ಮಸಾಲೆನ ಹಚ್ಕೊಳ್ಳಿ. ನಾವು ಒಂದು 10, 12 ಎಲೆ ತಗೊಂಡಿದ್ವಿ. 3, 3 ಅಂತ ಇಟ್ಟಿದ್ವಲ್ಲ ಹಾಗಾಗಿ ಒಂದು 2, 3 ರೋಲ್ ಆಯಿತು. ಸೊ ಈ ಥರ ಫಸ್ಟ್ ರೋಲ್ ಮಾಡಿಟ್ಕೊಂಡು ಆಮೇಲೆ ಒಂದು ಸ್ಟೀಮರ್ ಅಥವಾ ಇಡ್ಲಿ ಪಾತ್ರ ಇರತ್ತಲ್ವಾ ಅದರಲ್ಲಿ ಬೇಯಿಸ್ಕೋಬೇಕು. ಸೊ ನಾವು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಪ್ಲೇಟ್ ಇಟ್ಟು ಆಮೇಲೆ ಅದ್ರ ಮೇಲೆ ಬಾಳೆ ಇಟ್ಟು ಈ ಥರ ರೋಲ್ ಮಾಡ್ಕೊಂಡಿರೋದನ್ನ ನೀಟಾಗಿ ಅದ್ರ ಮೇಲೆ ಇಡ್ತಾ ಇದ್ದೀವಿ. ಸೊ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಇದು ಬೇಯಲಿಕ್ಕೆ. ಮಸಾಲ ಎಲ್ಲ ಹಾಕಿರೋದ್ರಿಂದ ಒಂದು ಅರ್ಧ ಗಂಟೆ ಅಂತೂ ಬೇಕು. ಸೊ ಅದ್ರ ಮೇಲ್ಗಡೆ ಒಂದು ಬಾಳೆನ ಈ ರೀತಿ ಹಾಕ್ಕೊಂಡ್ರೆ ಮೇಲಿಂದ ಮುಚ್ಚಿದ ಮೇಲೆ ಉಗಿ ನೀರೇನು ಬೀಳೋದಿಲ್ಲ. ಸೊ ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈ ಥರ ಬಂದಿದೆ. ಸೊ ಕರೆಕ್ಟಾಗಿ ಚೆನ್ನಾಗಿ ಎಲ್ಲ ಬೆಂದಿದೆ. ಆಮೇಲೆ ಇದನ್ನು ಈ ರೀತಿ ಪೀಸಸ್ ಮಾಡ್ಕೋಬೇಕು. ಅಂದರೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇಟ್ಕೊಳ್ಳಿ. ಸೊ ನಿಧಾನಕ್ಕೆ ಈ ಥರ ಎಲೆ ಎಲ್ಲ ಅಂದರೆ ತುಂಬ ಕಡೆ ಹರಿದೋಗದೆ ಇದ್ದಿದ್ದ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಒಂದು ದೋಸೆ ತವಾದ ಮೇಲೆ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಟು ಎಲ್ಲ ಪೀಸಸನ್ನು ಒಂದು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಬೇಕಾಗತ್ತೆ. ಆಯಿಲ್ ಹಾಕಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ, ಒಂಥರ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಮಗ್ಚ್ತಾ ಹಾಕ್ತಾ ಇರಬೇಕು. ಯಾಕೆಂದರೆ ಸ್ವಲ್ಪ ಅದು ಬ್ರೌನ್ ಕಲರ್ ಬರೋ ತನಕ. ಯಾಕೆಂದರೆ ಕ್ರಿಸ್ಪಿ ಆಗಿದ್ದರೆ ಚೆನ್ನಾಗಿ ಆಗುತ್ತೆ ತಿನ್ನೋಕ್ಕೆ. ಇಲ್ಲಾಂದರೆ ಸ್ವಲ್ಪ ಮಸಾಲ ಎಲ್ಲ ಹಸಿ ಹಸಿ ಅನಿಸುತ್ತೆ. ಹಾಗಾಗಿ ಚೆನ್ನಾಗಿ ಈ ಥರ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಒಂದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ. ಸೊ ನೋಡಿ ಈ ಥರ ಬ್ರೌನ್ ಕಲರ್ ಕ್ರಿಸ್ಪಿ ಆಗಿ ಬಂದಿದೆ. ಸೊ ಮಾಡೋದು ತುಂಬ ಈಸಿ. ಅಂದರೆ ಅದು ಮಸಾಲ ರೆಡಿ ಮಾಡಿಕೊಂಡು ಎಲೆಯಲ್ಲಿ ಹಚ್ಚಿ ಕಟ್ ಮಾಡೋದೊಂದೇ ಒಂದು ಸ್ವಲ್ಪ ಮೇನ್ ಪಾರ್ಟು. ಸೊ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿದೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ.